ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ರಾಗಿಯಿಂದ ಮಾಡುವಂಥ ದೋಸೆ ಹೇಳಿಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ರಾಗಿ ಒಳಗೆ ಸಾಕಷ್ಟು ಪ್ರಮಾಣದ ಪ್ರೋಟೀನ್ಸ್ಗಳು, ಫೈಬರ್, ಕಬ್ಬಿಣ, ಮೆಗ್ನೀಷಿಯಮ್ ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಮಕ್ಕಳಿಗೆ, ದೊಡ್ಡವರಿಗೆ ಮತ್ತು ಗರ್ಭಿಣಿಯರಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ರೀ. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಫ್ರೆಂಡ್ಸ್. ಮತ್ತು ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತಿ, ನೀವು ಮೊದಲು ನೋಡ್ಕೋಬೋದು ನೋಡ್ರಿ. ಬನ್ರಿ, ರಾಗಿಯಿಂದ ಮಾಡುವ ದೋಸೆ ಹೇಳಿಕೊಡ್ತಾ ಇದ್ದೀನಿ ರೀ. ದೋಸೆ ಅಂತೂ ತುಂಬ ರುಚಿಕರವಾಗಿತ್ತು. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ. ಮೊದಲಿಗೆ ಒಂದು ಬಾಣಲೆಗೆ ಉದ್ದಿನ ಬೇಳೆ ಹಾಕ್ಕೋಬೇಕು ನೋಡ್ರಿ. ಇಲ್ಲಿ ನಾವು ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡೇನಿ ರೀ. ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕ್ರಿ. ಹಾಕಿ ಇದನ್ನು ನೆನೆಯಾಕಿಡ್ಬೇಕು ನೋಡ್ರಿ. 1 ಗಂಟೆ ನೆನೆಸಿದ್ರೆ ಸಾಕ್ರಿ ಫ್ರೆಂಡ್ಸ್. ಇಲ್ಲ ನಿಮ್ಗೆ ಟೈಮ್ ಐತೆ ಅಂದರೆ ರಾತ್ರಿನ ನೆನೆಯಿಟ್ರು ಬರ್ತೈತೆ ರೀ. ನಮ್ಮ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ನೆನೆದಾವ ನೋಡ್ರಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬನ್ನಿರಿ. ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಮಕ್ಕಳ ಲಂಚ್ ಬಾಕ್ಸಿಗೂ ಈ ರೆಸಿಪಿ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ರಿ. ತುಂಬ ಹೆಲ್ದಿ ಆಗಿರ್ತೈತೆ ನೋಡ್ರಿ. ನಾವು ಉದ್ದಿನ ಬೇಳೆ ಎಲ್ಲ ಮಿಕ್ಸರ್ ಮಾಡ್ಕೊಂಡ್ರಿ. ನಾ 1 ಕಪ್ ರಾಗಿ ಹಿಟ್ಟು ತೊಗೊಂಡೇನಿ ರೀ. ಅದನ್ನು ಇದಕ್ಕೆ ಹಾಕ್ಕೊಂಡ್ರಿ. ಅರ್ಧ ಕಪ್ ಉದ್ದಿನ ಬೇಳೆಗೆ 1 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡೇನಿ ನೋಡ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಹಿಂಗೆ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಹೆಲ್ದಿ ರೆಸಿಪಿ ಇದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಇದಕ್ಕೆ ನಾನು 1 ಕಪ್ನಷ್ಟು ನೀರು ಹಾಕ್ಕೊಂಡೇನಿ ರೀ. ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕ್ಕೋಬೇಕು ನೋಡ್ರಿ. 1 ಕಪ್ ಅಂತೂ ನೀರು ಹಾಕ್ಕೊಂಡೇನಿ ರೀ ನಾನು. ಈ ರೀತಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಮೊದಲು. ನಾವು ಈ ರೀತಿ ಹೆಲ್ದಿ ರೆಸಿಪಿಗಳನ್ನ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ವಯಸ್ಸಾದವ್ರಿಗೆ ಕೊಟ್ರೆ ಅಂತೂ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ. ಸ್ವಲ್ಪ ಹಾಕಿ ನಾನು 1 ಕಪ್ ನೀರು ಹಾಕ್ಕೊಂಡೇನಿ ನೋಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ. ಈ ಹದಕ್ಕೆ ಆಗ್ಬೇಕ್ರಿ. ಈಗ ಇದನ್ನ ಒಂದು ಬಾಣಲೆಗೆ ಹಾಕ್ಕೊಂಡ್ರಿ. ಇದು ಅತಿ ತಿಳುವಾಗಿನೂ ಆಗಬಾರ್ದು ರೀ ಫ್ರೆಂಡ್ಸ್. ಅತಿಯಾಗಿ ತಿಳುವಾದ್ರೆ ಏಳೋದಿಲ್ಲ ದೋಸೆ. ಮೀಡಿಯಮ್ ಹದಕ್ಕೆ ಮಾಡ್ಕೋಬೇಕು ನೋಡ್ರಿ. ಮತ್ತು ನಾವು ಅಕ್ಕಿ ದೋಸೆ ಮಾಡ್ತೀವಲ್ರಿ, ಅಷ್ಟು ಗಟ್ಟಿನೂ ಆಗಬಾರ್ದು ರೀ, ಮೀಡಿಯಮ್ ಆಗಿರ್ಬೇಕು ರೀ. ನಾನು ಮಿಕ್ಸಿ ಮಾಡುವಾಗ 1 ಕಪ್ ಹಾಕ್ಕೊಂಡಿದ್ರಿ ನೀರು. ಈಗ 1 ಕಪ್ ಹಾಕೋತೀನಿ ರೀ. ಮಿಕ್ಸರ್ ಜಾರ್ಗೆ ಎಲ್ಲ ಹಿಟ್ಟದು ಹತ್ತಿದ್ರೆ ಅದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಇದನ್ನು ಅದ ಹಿಟ್ಟಿಗೆ ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪನೂ ಗಂಟು ಇರ್ದಂಗೆ ಮಿಕ್ಸ್ ಮಾಡಿಕೊಡ್ರಿ.
ನೋಡಿರಿ ಈ ಹದಕ್ಕೆ ಆಗ್ಬೇಕು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿರಿ. ಉಪ್ಪು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇನ್ನು ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ. ಉಪ್ಪು ಎಲ್ಲ ಕರಗಬೇಕ್ರಿ, ಹಿಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಈ ಹಿಟ್ಟಿಗೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ. ದಪ್ಪ ದಪ್ಪ ಮಾಡಿದ್ರೆ ನಮ್ಮ ದೋಸೆ ಎಲ್ಲ ಕಟ್ ಆಗ್ತಾವ್ರಿ. ಸಣ್ಣಗೆ ಕಟ್ ಮಾಡಿರುವ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ನೋಡಿರಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ. ನೀವು ಇದಕ್ಕೆ ಇನ್ನೂ ನಿಮಗೆ ಬೇಕಾದ ತರಕಾರಿನೂ ಹಾಕ್ಕೋಬೋದ್ರಿ. ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಹಾಕ್ಕೋಬೋದ್ರಿ. ಇದು ನಾನು ಯಾವ ತರಕಾರಿ ಹಾಕ್ಕೊಂಡಿಲ್ರಿ, ನುಸ್ತಾ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟ ಹಾಕ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋಬೇಕ್ರಿ. ನೋಡೋಕ್ಕೂ ಚಂದ ಕಾಣ್ತಾವ್ರಿ ಮತ್ತು ತಿನ್ನೋಕ್ಕೂ ರುಚಿ ಚೆನ್ನಾಗಿರ್ತಾವ್ರಿ. ಅದಕ್ಕೋಸ್ಕರ ನಾನು ಬಿಳಿ ಎಳ್ಳು ಹಾಕ್ಕೊಂಡೇನಿ ನೋಡಿರಿ. ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಈ ದೋಸೆ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್. ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈಗಿಂದು ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಾಕತೈತ್ರಿ. ನಾನು ಮತ್ತೊಂದು ಕಪ್ ನೀರು ಹಾಕ್ಕೋತೀನಿ ನೋಡಿರಿ. ಟೋಟಲು ನಾನು 3 ಕಪ್ ನೀರು ಹಾಕ್ಕೊಂಡೇನಿ. 1 ಕಪ್ ರಾಗಿ ಹಿಟ್ಟಿಗೆ 3 ಕಪ್ ನೀರು ಹಾಕ್ಕೊಂಡೇನಿ ನೋಡಿರಿ. ಈ ಅಳತೆನ ಸರಿ ಹೇಗೆ ಹಾಕ್ಕೊಡ್ರಿ, ಅಂದ್ರೆ ದೋಸೆ ಚೆನ್ನಾಗಿ ಇಳ್ತಾವ್ರಿ. ಉಪ್ಪು ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದ್ರಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತ್ರಿ, ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ನೋಡಿರಿ ನಾನು. ನಿಮ್ಮ ಕಡೆ ಟೈಮ್ ಇದ್ರೆ ಒಂದು 5-10 ನಿಮಿಷ ಬಿಡ್ರಿ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಆಗನೂ ಮಾಡ್ಕೋಬೋದ್ರಿ. ಟೈಮ್ ಇದ್ರೆ ಒಂದು 10 ನಿಮಿಷ ಮುಚ್ಚಿ ಬಿಡ್ರಿ. ಈಗ ಬನ್ನಿರಿ ದೋಸೆ ಹಾಕೋಣ. ನಮ್ಮ ತವೆ ಅಂತೂ ಮೊದಲು ಕಾದಿತ್ರಿ. ಈಗ ದೋಸೆ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಜಾಸ್ತಿ ತೀಡಬಾರ್ದು ಫ್ರೆಂಡ್ಸ್, ತೀಡಿರ ಹರಿತಾವೆ ನೋಡಿರಿ. ಇಷ್ಟ ಮಾಡ್ಕೋಬೇಕು ನೋಡಿರಿ, ಅಂದ್ರೆ ಹರಿಯೋದಿಲ್ಲ. ಮತ್ತು ಅಗದಿ ಭಾಳ ಪೇಪರ್ ಗತಿ ತಿಳುವೂ ಆಗೋದಿಲ್ಲ ರೀ ಇವು. ಇದು ಭಾಳ ದಪ್ಪನೂ ಆಗೋದಿಲ್ಲ, ಮೀಡಿಯಮ್ನಲ್ಲಿ ಆಗ್ತಾವೆ ನೋಡಿರಿ ದೋಸೆ. ಇದು ದೋಸೆ ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಡ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಡ್ರಿ, ತುಂಬ ಚೆನ್ನಾಗಿರ್ತಾವ್ರಿ ರುಚಿ. ಸ್ವಲ್ಪ ಟೈಮ್ ಬಿಡಬೇಕ್ರಿ ಫ್ರೆಂಡ್ಸ್, ಆಗಲೇ ತಿರುವಿ ಹಾಕಕ್ಕೆ ಹೋಗ್ಬಾರ್ದ್ರಿ. ಸ್ವಲ್ಪ ಟೈಮ್ ಕೊಡ್ಬೇಕ್ರಿ ಅದಕ್ಕೆ. ದೋಸೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಬೇಯಬೇಕ್ರಿ. ನೋಡಿರಿ ಹಿಂಗೆ ಆಗ್ಬೇಕ್ರಿ. ಈಗ ನಾವು ಹೊಳಿಸಿ ಹಾಕ್ಬೇಕ್ರಿ ದೋಸೆನ. ನೋಡಿರಿ ಎಷ್ಟು ಚಂದ ಕಲರ್ ಬಂದಾವಲ್ರಿ. ತುಂಬ ಚೆನ್ನಾಗಿ ಕಲರ್ ಬರ್ತಾವ್ರಿ ಮತ್ತು ರುಚಿ ಅಂತೂ ಭಾಳ ಚಲೋ ಇರ್ತಾವ್ರಿ. ದೋಸೆ ರೆಡಿ ಆಗ್ತಾ ಇದೆ ನೋಡ್ರಿ. ದೋಸೆ ರೆಡಿ ಐತ್ರಿ. ಇದನ್ನು ತೆಗಿಯೋಣ್ರಿ. ಭಾಳ ದಪ್ಪನೂ ಅಲ್ಲ, ಭಾಳ ಅತಿಯಾಗಿ ತಿಳುನೂ ಅಲ್ಲ, ಮೀಡಿಯಮ್ ಸೈಜ್ನಾಗ ಆಗ್ತಾವೆ ನೋಡ್ರಿ ಇವು ದೋಸೆ. ಇನ್ನೊಂದು ಹಾಕಿ ತೋರಿಸ್ತೀನಿ ರೀ ನಿಮ್ಗೆ.
ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬೋದು ರೀ. ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅದರ ಸಣ್ಣ ಸಣ್ಣನೂ ಮಾಡಿ ಹಾಕ್ಬೋದು ರೀ. ನಾನು ಮೀಡಿಯಮ್ ಸೈಜ್ದಾಗ ಮಾಡ್ಕೊಂಡೇನಿ ನೋಡಿರಿ. ಮತ್ತೊಂದು ದೋಸೆನೂ ರೆಡಿ ಆಯ್ತು ನೋಡಿರಿ. ಹೆಲ್ದಿಯಾಗಿರುವ ನಮ್ಮ ರಾಗಿ ದೋಸೆ ರೆಡಿ ಆದವು ನೋಡಿರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ವಯಸ್ಸಾದವ್ರಿಗೆ ಅಂತೂ ರಾಗಿ ತುಂಬ ಒಳ್ಳೆಯದು ರೀ ಫ್ರೆಂಡ್ಸ್. ಸಾಕಷ್ಟು ಪ್ರೋಟೀನ್ಸ್ ಇರೋದ್ರಿಂದ ರಾಗಿ ತುಂಬ ಒಳ್ಳೆಯದು. ನೀವು ಒಂದ್ಸತಿ ಮಾಡಿಕೊಡ್ರಿ. ಈ ರಾಗಿ ದೋಸೆ ಜೊತೆ ನಾನು ಚಟ್ನಿ ಮಾಡಿದ್ದೆ ರೀ, ಕೊಬ್ಬರಿ ಚಟ್ನಿ. ತುಂಬ ಚೆನ್ನಾಗಿತ್ತು ರೀ ರುಚಿ. ನಿಮ್ಗೆ ಬೇಡ ಅಂದರೆ ನೀವು ತುಪ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೋದು ರೀ. ಏನು ಚಟ್ನಿನೇ ಬೇಕಂತ ಏನೂ ಇರೋದಿಲ್ಲ ರೀ. ಯಾಕಂದ್ರೆ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರ್ತಾವೆ ರೀ. ಹೆಲ್ದಿಯಾಗಿರುವ ನಮ್ಮ ರಾಗಿ ದೋಸೆ ರೆಡಿ ಆದವು ನೋಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.